ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ದಿವಸ ಸಂಜೆ ಟೈಮ್ದಾಗ ಚಹಾ ಜೊತೆ ಒಂದು ಸ್ನ್ಯಾಕ್ಸ್, ಗೋಧಿ ಹಿಟ್ಟಿನಿಂದ ಒಂದು ಸ್ನ್ಯಾಕ್ಸ್ ಮಾಡೋಣ್ರಿ. ಅದು ಹೆಂಗೆ ಮಾಡೋಣ ಈ ವಿಡಿಯೋದ ವೀಕ್ಷಣೆ ಮಾಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಹೊಸದಾಗಿ ಬಂದರೆ ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ವಿಡಿಯೋ ಐತಿ ಆತ್ಮೀಯ ಸ್ನೇಹಿತರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿರಿ. ಬರ್ರಿ ಗೋಧಿ ಹಿಟ್ಟಿನಿಂದ ಇದು ಸ್ನ್ಯಾಕ್ಸ್ ಹೆಂಗೆ ಮಾಡೋಣ್ರಿ ನೋಡೋಣ ಬರ್ರಿ. ಸ್ನೇಹಿತರೀಗ 2 ಕಪ್ ಗೋಧಿ ಹಿಟ್ಟು ತೊಗೊಂಡಿನ್ರಿ. ಗೋಧಿ ಹಿಟ್ಟು ತೊಗೊಂಡು ಚಾಣಗಿ ತೊಗೊಂಡು ಚಾಣಿಸ್ಕೊಂಡು ಸ್ನೇಹಿತರು ನೋಡ್ರಿ ಅಜ್ವಾನ ಹಾಕೋತೀನಂತ 1 ಸ್ಪೂನ್ ಆಗೋಟ್ಟು ಅಜ್ವಾನ ಅದನ್ನು ಹಾಕೋತೀನಿ. ಅದ್ರೊಳಗೆ ಜೀರಿಗೆ 1 ಸ್ಪೂನ್ ಸ್ನೇಹಿತರೆ, ಬಿಳಿ ಎಳ್ಳು 1 ಸ್ಪೂನ, ಚಿಲ್ಲಿ ಫ್ಲ್ಯಾಕ್ಸ್ ಅದನ್ನು ಕೂಡ ಹಾಕೋತೀನಂತ, ಕಸೂರಿ ಮೆಂತಿ ಅದನ್ನು ಹಾಕೋತೀನಿ ನೋಡ್ರಿ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರಿ. ಎಲ್ಲ ಪದಾರ್ಥಗಳು ಗೋಧಿ ಹಿಟ್ಟಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ಪ್ರತಿಯೊಬ್ಬರು ಕೂಡ ಸಂಜೆ ಆತಂದ್ರೆ ಏನಾದರೂ ಒಂದು ತಿನ್ನಲೇಬೇಕಂತ ಆಸೆ ಆಕತಿ. ಅವಾಗ ಏನೈತಿ ಈ ರೀತಿ ನೀವು ಗೋಧಿ ಹಿಟ್ಟಿನಿಂದ ಸ್ನ್ಯಾಕ್ಸ್ ಮಾಡ್ಕೊಂಡ್ರೆ ಅಂದ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿರಿ ಗೋಧಿ ಹಿಟ್ಟು ಏನಂತಿಲ್ಲ, ಸ್ವಲ್ಪ ನೀರು ಹಾಕ್ಕೊಂಡು, ಒಮ್ಮೆ ನೀರು ಹಾಕಂಗಿಲ್ಲ, ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಇದು ಮಾಡ್ಕೊಳ್ಳೋದು ಕಳಿಸು ಸ್ನೇಹಿತರೆ. ಈಗ ನೋಡಿರಿ ಕಳಿಸ್ತೀನಿ ಪೂರ್ತಿಯಾಗಿ. ಈಗ ಸ್ನೇಹಿತರು ನೋಡ್ರಿ ಗೋಧಿ ಹಿಟ್ಟು ನೋಡ್ರಿ, ಚಪಾತಿ ಹಿಟ್ಟು ನಾವು ಯಾವ ರೀತಿ ಮಾಡ್ಕೋತೀವಿ, ಈ ಚಪಾತಿ ಮಾಡ್ಕೋಬೇಕಾದ್ರೆ ನಾವು ಯಾವ ರೀತಿ ಹಿಟ್ಟು ನಾದ್ಕೋತೀವಲ್ಲ ಅದೇ ರೀತಿ ನೋಡ್ರಿ ಚಪಾತಿ ಮಾಡ್ಕೊಳ್ಳುವಂಗ ಹಿಟ್ಟು ಪೂರ್ತಿ ನಾದ್ಕೊಂಡಿನಿ. ಈಗ 2 ಆಲೂಗಡ್ಡೆ ತೊಗೊಂಡು ಸಿಪ್ಪಿ ತೆಗೆದು ಇದು ಕುಕ್ಕರ್ ಕಚ್ಕೊಂಡು ನೋಡ್ರಿ, ಕುಕ್ಕರ್ ಕಚ್ಕೊಂಡು ಈ ರೀತಿ ಸಣ್ಣ ಮಾಡ್ಕೊಂಡು ಹೊಡ್ಕೊಡಿ ಸ್ನೇಹಿತರೆ. ಅಜ್ವಾನ ಹಾಕೋತೀವಿ ನೋಡ್ರಿ, 1 ಸ್ಪೂನ್ ಅಷ್ಟು ಅಜ್ವಾನ, ಬಿಳಿ ಎಲ್ಲ ಹಾಕೋತೀವಿ ನೋಡ್ರಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಈರುಳ್ಳಿ ಹಾಕೋತೀನಿ ಸ್ನೇಹಿತರೆ, 1 ಈರುಳ್ಳಿನ ತೊಳ್ಕೊಂಡಿನಿ ಅದನ್ನು ಹಾಕೋತೀನಂತ, 1 ಸ್ಪೂನ್ ಜೀರಿಗೆ ಹಾಕೋತೀನಂತ. ಈಗ ಜೀರಿಗೆ ಪುಡಿ 1 ಸ್ಪೂನ್ ಹಾಕೋತೀನಿ ರೀ, ಧನಿಯಾ ಪುಡಿ 1 ಸ್ಪೂನ, ಚಿಲ್ಲಿ ಫ್ಲ್ಯಾಕ್ಸ್ 1 ಸ್ಪೂನ, ಹಸಿ ಮೆಣಸಿನ್ಕಾಯಿ ನೋಡ್ರಿ ಉಳ್ಕೊಂಡು ಸಣ್ಣಂಗೆ ಅದನ್ನು ಕೂಡ ಹಾಕೋತೀನಂತ. ಇದನ್ನು ಕೊತ್ತಂಬರಿ ಸೊಪ್ಪು ಹಾಕೋತೀವಿ ನೋಡ್ರಿ, ಕೊತ್ತಂಬರಿ ಸೊಪ್ಪು, ಹಸಿ ಶುಂಠಿ ಹಾಕೋತೀವಿ ನೋಡ್ರಿ, 1 ಚಿಟಿಕೆ ಅರಿಶಿನ ಪುಡಿ. ಈಗ ಎಲ್ಲ ಪದಾರ್ಥಗಳು ಬಟಾಟಿ ಆಲೂಗಡ್ಡೆ ಒಳಗೆ ಮಿಕ್ಸ್ ಆಗ್ಬೇಕ್ರಿ ಚೆನ್ನಾಗಿ. ಇದು ಕುದಿಸಿಟ್ಟ ಬಟಾಟೆ ಆಲೂಗಡ್ಡೆ ಒಳಗೆ ಈ ಎಲ್ಲ ಪದಾರ್ಥಗಳು ರೀತಿ ಚೆನ್ನಾಗಿ ಮಿಕ್ಸ್ ಆಗ್ಬೇಕು ಸ್ನೇಹಿತರೆ, ಎಲ್ಲ ಏಕಟ್ಟಾಗಬೇಕು ಸ್ನೇಹಿತರೆ. ನೋಡ್ರಿ ಗೋಧಿ ಹಿಟ್ಟು ಏನಂತಿಲ್ಲ, ಕಲಿಸಿದ ಗೋಧಿ ಹಿಟ್ಟು ಸ್ವಲ್ಪ ಎಣ್ಣೆ ಹಚ್ಕೊಂಡು ಸ್ವಲ್ಪ ನೆದ್ಕೋತೀರಿ ಅದನ್ನು ನೋಡ್ರಿ. ಈ ರೀತಿ ಸ್ವಲ್ಪ ಗುಂಡು ಮಾಡ್ಕೊಳ್ಳೋದು ಸ್ನೇಹಿತರೆ. ನೋಡಿರಿ ಸ್ನೇಹಿತರೆ, ಈಗ ಉಂಡಿ ಆಕಾರದಾಗ ಈ ವೃತ್ತಾಕಾರದಾಗ ಮಾಡ್ಕೊಂಡಿರಲ್ಲ, ಈಗ ಮೇಲೆ ಕೆಳಗಡೆ ಹಿಟ್ಟು ಹಚ್ಚೋದ್ರಿ, ಮೇಲೆ ಕೆಳಗಡೆ ಹಿಟ್ಟು ಹಚ್ಕೊಂಡು ಸ್ವಲ್ಪ ನಡ್ಸೋದ್ರಿ, ಈ ರೀತಿ ನಡ್ಸೋದು. ಈ ಚಪಾತಿ ಹೆಂಗೆ ಮಾಡ್ತೀವಿ ಹಂಗೆ ಮಾಡಿದ್ರಿ, ಸ್ವಲ್ಪ ದಿಪ್ಪ ಆಗಿರ್ಬೇಕು ರೀ. ಆ ಉಂಡಿ ಏನಿತ್ತಲ್ಲ, ಉಂಡಿ ಏನು ಮಾಡಿರ್ತೀರ ಸ್ವಲ್ಪ ದಿಪ್ಪ ಮಾಡ್ಕೊಳ್ಳಿ ಸ್ನೇಹಿತರೆ. ಈ ರೀತಿ ದಿಪ್ಪ ಮಾಡ್ಕೋಬೇಕು, ಈ ರೀತಿ ಸ್ವಲ್ಪ ನಡ್ಸ್ಕೋಬೇಕು ನೋಡ್ರಿ, ಎರಡು ಚಂದ ನೋಡ್ರಿ ದಿಪ್ಪಾಗಿ ನಡ್ಸ್ಕೋಬೇಕು ರೀ. ನಾವು ಚಪಾತಿ ಹೆಂಗೆ ಮಾಡ್ತೀವಿ ಅದೇ ಟೈಪ್ ಮಾಡ್ತೀವಿ ಸ್ನೇಹಿತರೆ. ಅದನ್ನು ನೋಡಿರಿ ನೈಸ್ ಆಯ್ತು ನೋಡ್ರಿ. ಈಗ ಒಳಗಡೆ ನೋಡಿ ಚಿಲ್ಲಿ ಫ್ಲ್ಯಾಕ್ಸ್ ಹಾಕಿರಲ್ಲ ಅದು ನೋಡ್ರಿ, ಅದು ಸ್ವಲ್ಪ ಕಣ್ಣಾಗತ್ತೆ ನೋಡ್ರಿ, ಎಲ್ಲ ಯಾವ ರೀತಿ ಕಣ್ಣಾಗತ್ತೈತಿ. ಗೋಧಿ ಹಿಟ್ಟೊಳಗೆ ನಾವು ಒಳಗೆ ರೀತಿ ಪದಾರ್ಥಗಳು ಹಾಕಿರಲ್ಲ ಗೋಧಿ ಹಿಟ್ಟೊಳಗೆ ನೋಡಿರಿ ಹೆಂಗೆ ಕಣ್ಣಾಗತ್ತೈತಿ, ಹಸಿರು ಕೆಂಪು ಹೆಂಗೆ ಕಣ್ಣಾಗತ್ತೈತಿ ನೋಡ್ರಿ. ಈಗ ಒಂದು ಸ್ವಲ್ಪ ಚಾಕುಲಿ ಒಂದು ಸ್ವಲ್ಪ ಕಟ್ ಮಾಡ್ಕೊಂಡ್ರಿ. ಈಗ ನೋಡಿರಿ ಉದ್ದಗ ಈ ಟೈಪ್ ಕಟ್ ಮಾಡೋದು, ಈ ಟೈಪ್ ಕಟ್ ಮಾಡಿ ಮತ್ತು ಅಡ್ಡಗೂ ತೊಗೊಳದ್ರಿ ನೋಡ್ರಿ, ಈ ರೀತಿ ಮತ್ತೆ ಅಡ್ಡಕ್ಕೆ ತೊಗೊಳದ್ರಿ. ಪ್ಲಸ್ ಆಕಾರದೊಳಗೆ ನಾವೀಗ ಅದನ್ನು ಪೂರ್ತಿ ಕಟ್ ಮಾಡ್ಕೊಂಡ್ರಿ. ಈಗ ಸೈಡ್ ಒಂದು ಸ್ವಲ್ಪ ಸಾಕುಲಿ ಕಟ್ ಮಾಡ್ಕೊಂಡ್ರಿ, ಮತ್ತು ಈ ಕಡೆ ಒಂದು ಸ್ವಲ್ಪ ಸೈಡ ಆ ಕಡೆ ಮಾಡ್ಕೊಂಡ್ರಲ್ಲ ಅದೇ ಟೈಪ್ ಸೈಡ್ ಸ್ವಲ್ಪ ಕಟ್ ಮಾಡ್ಕೊಂಡ್ರಿ. ಈ ಕಡೆ ಒಂದು ಸ್ವಲ್ಪ ಮಾಡೋಣ್ರಿ ಕಟ್ಟ, ಆಮೇಲೆ ಈ ಕಡೆ ಭಾಗ ಕಟ್ ಮಾಡೋಣ್ರಿ ಕಟ್ಟ. 4 ಸೈಡ್ ಐತಿ ಈ ರೀತಿ ಕಟ್ ಮಾಡ್ಕೊಂಡು ಸ್ನೇಹಿತರೆ. ಈಗ ನೋಡ್ರಿ 4 ಭಾಗ ಮಾಡ್ಕೊಂಡಿವ್ರಿ. ಆ ಚಪಾತಿ ಒಳಗೆ ಏನಂತಿರಲ್ಲ, ಚಪಾತಿ ಮಾಡೋ ಸಂಬಂಧ ಹಿಟ್ಟು ಏನು ಮಾಡ್ಕೊಂಡಿರಲ್ಲ ಅದೇ ಟೈಪ್ ಏನೈತಿ 4 ಭಾಗ ಮಾಡ್ಕೊಂಡು ಅದರೊಳಗೆ ಆಲೂಗಡ್ಡೆ ತುಂಬ್ಕೊಳ್ಳೋ ಸ್ನೇಹಿತರೆ. ಆ ಆಲೂಗಡ್ಡೆ ಏನೈತಿರಲ್ಲ ಎಲ್ಲ ಪದಾರ್ಥಗಳು ಹಾಕೊಂಡಿಂತ ಆಲೂಗಡ್ಡೆ, ಬಟಾಟಿ, ನಮ್ಮ ಉತ್ತರ ಕನ್ನಡ ಭಾಗದಾಗ ಬಟಾಟೆ ಅಂತಾರು. ಈಗ ನೋಡ್ರಿ 4 ಕಡೆ ಏನೈತಿ ಈ ರೀತಿ ಒಳಗಡೆ ತುಂಬ್ಕೊಳ್ಳು, ಅದಕ್ಕೆ ಎಷ್ಟು ಬೇಕೋ ಅಷ್ಟು ತುಂಬ್ಕೊಳ್ಳೋ ಅಂತ ಜಾಸ್ತಿ ತುಂಬ್ಕೊಳ್ಳೋಕೆ ಹೋಗ್ಬೇಡ್ರಿ ಒಳಗಡೆ ಸ್ನೇಹಿತರೆ. ಈಗ ನೋಡಿರಿ 4 ಕಡೆಗೆ ಹಾಕೊಂಡಿವಿ. ಈಗ ಈ ಒಂದೊಂದು ನೋಡ್ರಿ ಸ್ನೇಹಿತರೆ, ಈ ರೀತಿ ಒಂದು ಸೈಡ ಈ ರೀತಿ ಮಡ್ಚ್ಕೊಂಡು ಈ ರೀತಿ ಪ್ಯಾಕ್ ಮಾಡ್ಕೋಬೇಕು. ಒಳಗಡೆ ಹಾಕೊಂಡಂಥ ಆಲೂಗಡ್ಡೆ ಹೊರ ಬರಬಾರ್ದು, ಆ ರೀತಿ ಪ್ಯಾಕ್ ಮಾಡ್ಕೊರಿ ನೋಡ್ರಿ. ಅದು ಅಂಟ್ಕೋಬೇಕು ಪೂರ್ತಿ ರೀ ನೈಸಾಗಿ. ನಿಮ್ಗೆ ಯಾವ ಆಕಾರ ಬೇಕು ಆ ಆಕಾರ ಮಾಡ್ಕೋಬೋದು, ಇದೇ ಟೈಪ್ ಆಕಾರ ಮಾಡ್ಕೋಬೇಕಂತ ಏನೇನಿಲ್ಲ, ನಿಮ್ಗೆ ಯಾವುದೇ ಆಕಾರ ಬೇಕಾದ್ರೆ ಮಾಡ್ಕೋಬೋದು ಸ್ನೇಹಿತರೆ. ನೋಡ್ರಿ ಮತ್ತೆ ಮಡ್ಚುನತ್ತ ನೋಡ್ರಿ, ಮಡಚಿ ಮತ್ತು ಈ ಕಡೆ ಮತ್ತೊಂದು ಸ್ವಲ್ಪ ಮಡ್ಸೋಣ್ರಿ. ಈಗ ನೋಡಿ ಸ್ನೇಹಿತರೆ
ಈ ರೀತಿ ಮಡ್ಚ್ಕೊಂಡು ಗುಂಡು ಗುಂಡು ಕೂಡ ಮಾಡ್ಕೋಬೋದು ನೀವು. ಈಗ ನೋಡಿರಿ ಮತ್ತೊಂದು ಐತ್ರಲ್ಲ ಮೂರನೇದು ನೋಡ್ರಿ, ಮೂರನೇದು ಮತ್ತೆ ಮಡ್ಚ್ಕೊತೀನಿ ಅದೇ ಟೈಪ. ನಾಲ್ಕನೇದು ನೋಡ್ರಿ, ನಾಲ್ಕನೇದು ಅದೇ ಟೈಪ್ ಮಡ್ಚ್ಕೊತೀನಿ ಅತ್ತ. ಈಗ 4 ಏನೈತಿರಲ್ಲ ಮಡ್ಚ್ಕೊಂಡಿನಿ. ಈಗ ಮಡ್ಚ್ಕೊಂಡಿದ್ದನ್ನು ಏನು ಮಾಡ್ತೀನತ್ತ ಮುಂದೆ ಏನಂತ ತೋರಿಸ್ತೀನಿ ಸ್ನೇಹಿತರೆ. ಈಗ ನೋಡ್ರಿ ಬರ್ಚರ್ ಮ್ಯಾಗ ಪಾತ್ರೆ ಹಾಕಿಟ್ಟಿನಿ, ಎಣ್ಣೆ ಒಳಗೆ ಎಣ್ಣೆ ಹಾಕೊಂಡು ಅಡಿಗೆ ಎಣ್ಣೆ ಒಳಗೆ ನೋಡ್ರಿ ಈ ಟೈಪ್ ಬಿಟ್ಕೊ ತೊಗೋದನ್ನ. ಅದೇನು ಪೂರ್ತಿ ಗೋಧಿ ಹಿಟ್ಟ ಒಳಗೆ ಬಟಾಟೆ ಆಲೂಗಡ್ಡೆ ಹಾಕ್ಕೊಂಡು ಪೂರ್ತಿ ಮಾಡ್ಕೊಡ್ರಲ್ಲ, ಈ ರೀತಿ ಏನೈತಿ ಬರ್ಚರ್ ಮ್ಯಾಗ ಪಾತ್ರೆ ಇಟ್ಕೊಂಡು ಅಡುಗೆ ಎಣ್ಣೆ ಹಾಕೊಳ್ಳೋದು. ನಮಗೆ ಎಣ್ಣೆ ಕರಿಯೋಕೆ ಎಷ್ಟು ಬೇಕು ಅಷ್ಟು ಅಡುಗೆ ಎಣ್ಣೆ ಹಾಕೊಳ್ಳೋದು. ನೀವು ಯಾವುದೇ ಅಡುಗೆ ಎಣ್ಣೆ ಉಪಯೋಗಿಸ್ರಿ, ಇದೇ ಅಡುಗೆ ಎಣ್ಣೆ ಇತ್ತಿಲ್ಲ ಅದೇ ಅಡುಗೆ ಎಣ್ಣೆ ಇತ್ತಿಲ್ಲ, ಯಾವ್ದು ಬೇಕಾ ಅಡುಗೆ ಎಣ್ಣೆ ಉಪಯೋಗಿಸ್ಬೋದು. ನೋಡ್ರಿ ಈ ರೀತಿ ಎಣ್ಣೆ ಒಳಗೆ ಅದನ್ನು ಪೂರ್ತಿ ಕರ್ಕೊಳ್ಳೋ ಸ್ನೇಹಿತರೆ. ವಾವ್ ನೈಸ್ ಸೂಪರ್. ನೋಡ್ರಿ ಯಾವ ರೀತಿ ಆಗತ್ತೈತಿ ನೋಡಿ ಸ್ನೇಹಿತರೆ. ಅವು ಎರಡನ್ನು ಹಾಕಿರಲ್ಲ ತೆಗಿತೀನಿ ನೋಡ್ರಿ. ಎಷ್ಟು ಕೆಂಪಗೆ ಎಷ್ಟು ಚಂದ ಕಾಣಕತ್ತ ನೋಡ್ರಿ, ನೈಸ್ ಆಗಿ ಕಾಣಕತ್ತೈತಿ, ಮಸ್ತ್ ಸೂಪರಾಗಿ ಕಾಣಕತ್ತೈತಿ. ಈಗ ನೋಡ್ರಿ ಮತ್ತೊಂದು ಕೈ ಬಿಡ್ತೀನಂತ. ಆಗಲೇ 2 ಬಿಟ್ಟಿದ್ವಿ, ಮತ್ತೆ 2 ಬಿಡಾಕತ್ತಿ ನೋಡ್ರಿ. ಈಗ ನೋಡ್ರಿ ಕಾದ ಎಣ್ಣೆ ಒಳಗೆ ನೋಡ್ರಿ ಪಕ್ಕ 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 ನೋಡ್ರಿ ಯಾವ ರೀತಿ ಕುದಿಯಾಕತ್ತೈತಿ, ಯಾವ ರೀತಿ ಕರಿಯಾಕತ್ತೈತಿ ನೋಡ್ರಿ. ಈಗ ಮತ್ತೆ ನೋಡ್ರಿ ಚೆನ್ನಾಗಿ ಅದನ್ನು ಎಣ್ಣೆ ಒಳಗೆ ಕರ್ಕೊಂಡು ಸ್ನೇಹಿತರೆ. ಸಂಜೆ ಟೈಮ್ದಾಗ ಸೂಪರ್ ಸ್ನ್ಯಾಕ್ಸ, ಎಲ್ಲರೂ ಇಷ್ಟಪಡುವಂಥ ಸ್ನ್ಯಾಕ್ಸ. ಪ್ರತಿಯೊಬ್ಬರು ಕೂಡ ದೊಡ್ಡವರು ಇಟ್ಕೊಂಡು ಚಿಕ್ಕವರು ತಕ್ಕ, ಚಿಕ್ಕವರು ಇಟ್ಕೊಂಡು ದೊಡ್ಡವ್ರ ಕಥ, ಎಲ್ಲರೂ ಹಿರಿಯರು ಚಿಕ್ಕವರು ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥ ಸ್ನೇಹಿತರೆ. ಪಟಾಪಟ್ ಅಂತ ಗೋಧಿ ಹಿಟ್ಟಿತ್ತಂದ್ರೆ, ಬಟಾಟೆ ಇತ್ತಂದ್ರೆ, ಆಲೂಗಡ್ಡೆ ಇತ್ತಂದ್ರೆ ಪಟಾಪಟ್ ಅಂತ ಈ ರೀತಿ ಸ್ನ್ಯಾಕ್ಸ್ ಮಾಡಿಕೊಂಡು ಚಹಾ ಜೊತೆ ನೀವು ತಿನ್ಬೋದು. ಈಗ ನೋಡಿ ಸ್ನೇಹಿತರೆ ಎಣ್ಣೆ ಒಳಗೆ ಕರ್ದೀವಿ. ಈಗ ನೋಡಿರಿ ತೆಗಿತೀನಂತ ಒಂದು ಪ್ಲೇಟಿಗೆ. ಇದೇ ರೀತಿ ಏನಂತಲ್ಲ ಗೋಧಿ ಹಿಟ್ಟು ಎಷ್ಟೈತಿ ಎಲ್ಲ ಪೂರ್ತಿ ಇದೇ ರೀತಿ ಮಾಡ್ಕೊತೀನಿ ಈಗ ಸ್ನೇಹಿತರೆ. ಗೋಧಿ ಹಿಟ್ಟು ಮತ್ತು ಪೊಟ್ಯಾಟೊ ಆಲೂಗಡ್ಡೆ ನೋಡ್ರಿ. ಆಲೂಗಡ್ಡೆಯಿಂದ ಗೋಧಿ ಹಿಟ್ಟಿನಿಂದ ಸೂಪರ್ ಆದ ಟೀ ಟೈಮ್ದಾಗ ಸ್ನ್ಯಾಕ್ಸ್ ತಯಾರಾಗಿತ್ತು ನೋಡ್ರಿ. ಪಕ್ಕದಲ್ಲಿ ನಿಂತು ಟೊಮೆಟೊ ಸಾಸ್ ಹಚ್ಕೊಂಡಿನಿ, ಮೇಲೆಡೆ ಒಂದು ಸ್ವಲ್ಪ ಇದನ್ನು ಹಾಕೊಂಡಿನಿ ಚಾಟ್ ಮಸಾಲ ಸ್ನೇಹಿತರೆ. ಈಗ ಹೆಂಗೈತಿ ಒಂದು ಸ್ವಲ್ಪ ಟೇಸ್ಟ್ ನೋಡೋಣ ಸ್ನೇಹಿತರೆ. ನೋಡ್ರಿ ಗೋಧಿ ಹಿಟ್ಟಿನಿಂದ ಸ್ನ್ಯಾಕ್ಸ್ ತಯಾರಾಗೈತಿ. ಈಗ ಮುರಿದ ನಾನು ನಿಮ್ಗೆ ತೋರಿಸ್ತೀನಿ ಅಂತ ಹೆಂಗೈತ ಒಳಗಡೆ ನೋಡ್ರಿ ಎಷ್ಟು ನೈಸ್ ಕಾಣಿಸ್ತದೆ ನೋಡ್ರಿ ಸ್ನೇಹಿತರೆ. ವಾವ್ ನೋಡ್ರಿ ಯಾವ ಟೈಪ್ ಆಗೈತಿ, ಮಸ್ತ್ ಸೂಪರ್ ಆಗೈತಿ ನೋಡ್ರಿ ಸ್ನೇಹಿತರೆ. ಈಗ ಒಂದು ಸ್ವಲ್ಪ ಟೇಸ್ಟ್ ನೋಡ್ರಿ. ಈಗ ಟೊಮೆಟೊ ಸಾಸ್ ಹಚ್ಕೊತೀನತ್ತ. ಟೊಮೆಟೊ ಸಾಸ್ ಹಚ್ಕೊಂಡು ವಾ ಸೂಪರ್ ಅನ್ಬೇಕ್ರಿ, ಮಸ್ತ್ ಆಗೈತಿ. ಬಾಯಾಗ ಆಲೂಗಡ್ಡೆ ಸೂಪರ್ ಬರತ್ತೆ, ಮಸಾಲ ಸೂಪರ್ ಐತೆ ಸ್ನೇಹಿತರೆ. ನೀವು ಕೂಡ ಇದೇ ರೀತಿ ಮಾಡಿರಿ. ಇವತ್ತಿನ ವಿಡಿಯೋ ಎಂಡ್ ಮಾಡ್ತೀನಂತ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತೊಂದು ವಿಡಿಯೋದೊಂದಿಗೆ ನಾನು ಮಾತು ಬರ್ತೀನಂತ. ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ.